ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಕಾಲೇಜು, ಚಿಂತಾಮಣಿ. ಇಂದು ಕಂಪನಿ ಸಂಬಂಧಿ ಅರ್ಥಶಾಸ್ತ್ರದ 44ನೇ ಸೆಷನ್ ಬಗ್ಗೆ ಚರ್ಚೆ ಮಾಡೋಣ. ಮುಖ್ಯವಾಗಿ ಈ ಸೆಷನ್ನಲ್ಲಿ ಬಹುರಾಷ್ಟ್ರೀಯ ನಿಗಮಗಳ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚಿಸೋಣ. ಬಹುರಾಷ್ಟ್ರೀಯ ನಿಗಮಗಳು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಈ ದಿನದ ಪ್ರಸ್ತುತ ಸಮಕಾಲೀನ ಅರ್ಥವ್ಯವಸ್ಥೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ವ್ಯವಸ್ಥೆಯಾಗಿದೆ. ಬಹುರಾಷ್ಟ್ರೀಯ ನಿಗಮಗಳು ಇತ್ತೀಚೆಗೆ ನಡೆದು ಬಂದ ಪ್ರಮುಖ ಪರಿಕಲ್ಪನೆಯಾದರೂ 21ನೇ ಶತಮಾನದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ದೇಶದಾದ್ಯಂತ ಮತ್ತು ವಿಶ್ವವ್ಯಾಪಿ ವಿಸ್ತರಿಸಲು ತನ್ನದೇ ಆದಂತಹ ಪಾತ್ರವನ್ನು ನಿರ್ವಹಿಸುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಬಹುತೇಕ ಅರ್ಥವ್ಯವಸ್ಥೆಯ ಪಾಲನ್ನು ಈ ಬಹುರಾಷ್ಟ್ರೀಯ ನಿಗಮಗಳು ಹೊಂದಿವೆ. ಬಹುರಾಷ್ಟ್ರೀಯ ನಿಗಮಗಳು ಒಂದು ದೇಶದಲ್ಲಿ ತನ್ನ ನೆಲೆಯನ್ನು ಹೊಂದಿದ್ದು ಆಡಳಿತ ನಿರ್ವಹಣಾ ಕೇಂದ್ರ ಸ್ಥಾನವಾಗಿ ತನ್ನದೇ ದೇಶದಲ್ಲಿ ಕಾರ್ಯಾಚರಣೆ ಹೊಂದುವ ಮೂಲಕ ವಿಶ್ವದ ಇತರೆ ದೇಶಗಳಲ್ಲಿ ತನ್ನ ಉದ್ಯಮ ಕಾರ್ಯಾಚರಣೆಯನ್ನು ವಿವಿಧ ಶಾಖೆಗಳ ಮೂಲಕ ವಿಸ್ತರಿಸುತ್ತಾ ಸಾಗಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದ ಸಂಪನ್ಮೂಲಗಳು ಸಾಕಷ್ಟು ಪ್ರಯೋಜನಕಾರಿಯಾಗುತ್ತಿದ್ದು ವಿವಿಧ ದೇಶಗಳ ನಡುವೆ ಉತ್ಪನ್ನ ರೂಪದಲ್ಲಿ ಹಂಚಿಕೆಯಾಗುತ್ತಿದೆ. ಕೈಗಾರಿಕಾ ಸರಕುಗಳು, ವಿವಿಧ ಸೇವೆಗಳು, ತಂತ್ರಜ್ಞಾನ ಮೊದಲಾದವು ಕಾಲಕಾಲಕ್ಕೆ ಬಹುರಾಷ್ಟ್ರೀಯ ಕಂಪನಿಗಳ ವಿಸ್ತರಿಸುವ ಮೂಲಕ ಹೆಚ್ಚಾಗುತ್ತಿದ್ದು ಅವುಗಳು ಇಡೀ ಆರ್ಥಿಕತೆಗಳನ್ನು ಮತ್ತು ಅವುಗಳ ಬೆಳವಣಿಗೆಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಜಾಗತಿಕ ಮಾರುಕಟ್ಟೆಯ 30% ಬಹುರಾಷ್ಟ್ರೀಯ ಕಂಪನಿಗಳು ಹೊಂದಿದ್ದು ಅವುಗಳು ತನ್ನದೇ ಆದಂತಹ ಪ್ರಯೋಜನಗಳನ್ನು ನೀಡುತ್ತಿವೆ. ವಿವಿಧ ದೇಶಗಳಿಗೆ ಅವುಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. 1ನೇದು ಉದ್ಯೋಗ ಸೃಷ್ಟಿ. ಬಹುರಾಷ್ಟ್ರೀಯ ನಿಗಮಗಳು ತಾವು ಕಾರ್ಯಾಚರಣೆಯನ್ನು ನಡೆಸುತ್ತಿರುವ ದೇಶ ಮತ್ತು ಆತಿಥೇಯ ದೇಶಗಳಲ್ಲಿ ಉತ್ಪಾದನೆಗಳನ್ನು ಕೈಗೊಳ್ಳುತ್ತಾ ಸಾಗುತ್ತಿರುವುದರಿಂದ ಹೊಸ ಉದ್ಯೋಗ ಅವಕಾಶಗಳ ಸೃಷ್ಟಿಯು ಗಣನೀಯವಾಗಿ ಹೆಚ್ಚಳವಾಗುತ್ತಿದೆ. ಅದರಲ್ಲೂ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಅನಭಿವೃದ್ಧಿ ದೇಶಗಳಲ್ಲಿ ನಿರುದ್ಯೋಗದ ಒತ್ತಡವನ್ನು ನಿವಾರಿಸಲು ಸಾಕಷ್ಟು ಸಹಕಾರಿಯಾಗಿ ಕಾರ್ಯಾಚರಣೆಯನ್ನು ಹೊಂದಿವೆ ಬಹುರಾಷ್ಟ್ರೀಯ ನಿಗಮಗಳು. ವಿದೇಶಿ ನೇರ ಬಂಡವಾಳದ ಮೂಲಕ ಹೆಚ್ಚು ಹೂಡಿಕೆಗಳು ವಿಸ್ತರಿಸಿದಂತೆಲ್ಲ ಉದ್ಯೋಗ ಅವಕಾಶಗಳು ಸಹ ನೇರವಾಗಿ ಮತ್ತು ಪರೋಕ್ಷವಾಗಿ ಹೆಚ್ಚಾಗುತ್ತಿರುವುದು ಆತಿಥೇಯ ದೇಶಗಳಲ್ಲಿ ಜನರ ಆದಾಯ ಹೆಚ್ಚಳವು ಸಹ ಅನುಕೂಲಕಾರಿಯಾಗುತ್ತಿದೆ. 2ನೆಯ ಅನುಕೂಲ ವಿದೇಶಿ ಬಂಡವಾಳದ ಸ್ವಯಂಚಾಲಿತ ಒಳಹರಿವು. ಕಾಲಕಾಲಕ್ಕೆ ಬಹುರಾಷ್ಟ್ರೀಯ ನಿಗಮಗಳು ತಮ್ಮ ದೇಶದಲ್ಲಿನ ಬಂಡವಾಳವನ್ನು ವಿದೇಶಗಳಿಗೆ ವಿಸ್ತರಿಸಿದಂತೆಲ್ಲ, ಅದರ ಶಾಖೆಗಳನ್ನು ವಿಸ್ತರಿಸಿದಂತೆಲ್ಲ ಆ ದೇಶದ ಬಂಡವಾಳವು ಆತಿಥೇಯ ದೇಶಗಳಿಗೆ ಸುಲಭವಾಗಿ ವಿಸ್ತರಣೆಯಾಗುತ್ತಿದ್ದು
ಆತಿಥೇಯ ದೇಶಗಳಲ್ಲಿ ಹೂಡಿಕೆಯ ಮಟ್ಟ ಹೆಚ್ಚಾಗಿ ಬಂಡವಾಳ ಸಂಚಯನ ನಿರ್ಮಾಣ ಆಗಲು ಸಹಕಾರಿಯಾಗುತ್ತದೆ. ನೇರವಾಗಿ ಬಂಡವಾಳ ಹೂಡಿಕೆ ಕೈಗೊಳ್ಳುತ್ತಿರುವುದರಿಂದ ಆತಿಥೇಯ ದೇಶಗಳಲ್ಲಿ ಸ್ವಯಂಚಾಲಿತವಾಗಿ ಹಣದ ಚಲನೆಯ ಒಳಹರಿವು ಉಂಟಾಗುತ್ತದೆ. ಅಲ್ಲದೆ ಆ ದೇಶಗಳ ಪರೋಕ್ಷ ಹೂಡಿಕೆಯ ಚಟುವಟಿಕೆಗಳು ವಿವಿಧ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಹೆಚ್ಚಾಗುವುದು ಸಾಮಾನ್ಯವಾಗಿದೆ. ಮತ್ತೊಂದು ಪ್ರಮುಖ ಅನುಕೂಲವೆಂದರೆ ಸಂಪನ್ಮೂಲಗಳ ಸರಿಯಾದ ಬಳಕೆ. ಅನಭಿವೃದ್ಧಿ ದೇಶಗಳಲ್ಲಿ ಸಾಮಾನ್ಯವಾಗಿ ಬಂಡವಾಳದ ಕೊರತೆಯು ಲಕ್ಷಣವನ್ನು ಹೊಂದಿರುವುದರಿಂದ ಸಮರ್ಪಕ ರೀತಿಯಲ್ಲಿ ಸ್ಥಳೀಯವಾಗಿ ಲಭ್ಯವಾಗುವ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ವೈಫಲ್ಯವನ್ನು ಹೊಂದಿರುತ್ತವೆ. ಈ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ತಮ್ಮ ಹೂಡಿಕೆಗಳನ್ನು ಅನಭಿವೃದ್ಧಿ ದೇಶಗಳು ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಸ್ತರಿಸುವುದರಿಂದ ಕಾಲಕಾಲಕ್ಕೆ ಅಲ್ಲಿನ ಸಂಪನ್ಮೂಲಗಳ ಬಳಕೆಯನ್ನು ಪರಿಣಾಮಕಾರಿಯಾಗಿ ಹೊಂದಲು ಸಾಧ್ಯವಾಗುತ್ತದೆ. ಇದು ಬಹುರಾಷ್ಟ್ರೀಯ ನಿಗಮ ಬೆಳೆಯುವುದರೊಂದಿಗೆ ಆ ಆತಿಥೇಯ ದೇಶದ ಸ್ಥಳೀಯ ಸಂಪನ್ಮೂಲಗಳು ಸಹ ಪರಿಣಾಮಕಾರಿಯಾಗಿ ಬಳಕೆಯಾಗಲು ಸಹಕಾರಿಯಾಗುತ್ತದೆ ಮತ್ತು ಅಭಿವೃದ್ಧಿ ಹೊಂದಲು ಸಹ ಅವಕಾಶವಾಗುತ್ತದೆ. ಮತ್ತೊಂದು ಅನುಕೂಲ ಪಾವತಿ ಶುಲ್ಕ ಸಮತೋಲನದಲ್ಲಿ ಸುಧಾರಣೆ. ಪಾವತಿ ಶುಲ್ಕ ಎಂಬುದು ಒಂದು ದೇಶವು ವಿಶ್ವದ ಇತರೆ ದೇಶಗಳೊಂದಿಗೆ ಕೈಗೊಂಡ ಗೋಚರ ಮತ್ತು ಅಗೋಚರ ಸರಕುಗಳ ಆಮದು ರಫ್ತುಗಳ ಒಟ್ಟು ಬಾಬ್ತನ್ನು ವಿವರಿಸುತ್ತದೆ. ಒಂದು ದೇಶ ಪಾವತಿ ಶುಲ್ಕಿನ ಅನುಕೂಲತೆಯು ಆ ದೇಶದ ಘನತೆಯನ್ನು ತೋರಿಸುತ್ತದೆ ಮತ್ತು ಅದರ ಅಭಿವೃದ್ಧಿಯನ್ನು ವಿವರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ದೇಶವು ಪಾವತಿ ಶುಲ್ಕಿನ ಸಮತೋಲನವನ್ನು ಹೊಂದಲು ಪ್ರಯತ್ನಿಸುತ್ತದೆ. ಬಹುರಾಷ್ಟ್ರೀಯ ನಿಗಮಗಳು ವಿವಿಧ ಹೂಡಿಕೆಗಳ ಮೂಲಕ ಉತ್ಪಾದನಾ ಚಟುವಟಿಕೆಯಲ್ಲಿ ವಿವಿಧ ಪ್ರಮಾಣದ ಸರಕುಗಳನ್ನು ರಫ್ತು ಮಾಡಲು ಅವಕಾಶವಾದಂತೆ ಪಾವತಿ ಶುಲ್ಕಿನಲ್ಲಿ ಉದ್ಭವಿಸಬಹುದಾದ ಅಸಮತೋಲನವನ್ನು ತಡೆಯಲು ಸಾಧ್ಯವಾಗುತ್ತದೆ. ಕಾಲಕಾಲಕ್ಕೆ ವಿವಿಧ ರೀತಿಯ ರಫ್ತುಗಳ ಪ್ರಮಾಣ ಹೆಚ್ಚಾಗುವುದರಿಂದ ಆಮದು ಕೋರಿಕೆಗಳು ಕಡಿಮೆಯಾಗಿ ವಿದೇಶಿ ವಿನಿಮಯವು ಆತಿಥೇಯ ದೇಶದಲ್ಲಿ ಉಳಿಯಲು ಅವಕಾಶವಾಗುತ್ತದೆ. ಮತ್ತೊಂದು ಪ್ರಮುಖ ಅಂಶವೆಂದರೆ ಅನುಕೂಲದ ರೀತಿಯಲ್ಲಿ ತಾಂತ್ರಿಕ ಅಭಿವೃದ್ಧಿ. ಬಹುರಾಷ್ಟ್ರೀಯ ಕಂಪನಿಗಳು ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಸದಾಕಾಲ ಆದ್ಯತೆಯನ್ನು ನೀಡುವುದರಿಂದ ಉತ್ಪಾದನಾ ವಲಯದಲ್ಲಿ ತಾಂತ್ರಿಕತೆ ಎಂಬುದು ಹೆಚ್ಚಾಗುತ್ತಾ ಹೋಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ವಿವಿಧ ದೇಶಗಳಿಗೆ ತಮ್ಮ ಸರಕನ್ನು ವಿಸ್ತರಿಸಬೇಕಾದರೆ ಸಾಮಾನ್ಯವಾಗಿ ಕಾಲಕಾಲಕ್ಕೆ ಉತ್ಪಾದನಾ ವ್ಯವಸ್ಥೆಯಲ್ಲಿ ಸಂಶೋಧನೆ ಮತ್ತು ಆವಿಷ್ಕಾರಗಳು ಅತ್ಯವಶ್ಯಕವಾಗಿದ್ದು ಅವುಗಳನ್ನು ಕೈಗೊಳ್ಳಲು ಸಾವಿರಾರು ಕೋಟಿ ರೂಪಾಯಿಗಳ ವ್ಯಯವನ್ನು ಮಾಡುತ್ತವೆ. ಇದರಿಂದ ಗುಣಮಟ್ಟವಾದ ಮತ್ತು ದಕ್ಷತೆಯಿಂದ ಕೂಡಿರುವ ಉತ್ಪನ್ನದ ವ್ಯವಸ್ಥೆಯನ್ನು ಹೊಂದಲು ಅವಕಾಶವಾಗುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ದೇಶಗಳಿಗೆ ತನ್ನ ಉತ್ಪಾದನಾ ಜಾಲವನ್ನು ವಿಸ್ತರಿಸಲು ಸಮರ್ಥವಾಗಿ ಪೈಪೋಟಿಯನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಮತ್ತೊಂದು ಪ್ರಮುಖ ಅನುಕೂಲತೆ ಎಂದರೆ ವ್ಯವಸ್ಥಾಪಕ ಅಭಿವೃದ್ಧಿ. ಬಹುರಾಷ್ಟ್ರೀಯ ನಿಗಮಗಳು ಕಾರ್ಯಾಚರಣೆಯಿಂದ ವಿವಿಧ ರೀತಿಯಂಥ ಉದ್ಯಮಗಳನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಉದ್ಯಮಶೀಲತೆ ಹೆಚ್ಚಾಗುತ್ತಾ ಹೋಗುತ್ತದೆ.
ವ್ಯವಸ್ಥಾಪನಾ ಚಟುವಟಿಕೆಯ ತಾಂತ್ರಿಕತೆಗಳು, ನಿರ್ವಹಣಾ ತಾಂತ್ರಿಕತೆಗಳು ಏಕ ರೀತಿಯಲ್ಲಿರಲು ಅವಕಾಶವಿರುವುದಿಲ್ಲ. ಕಾಲಕಾಲಕ್ಕೆ ಅವು ಪರಿಶೋಧಿಸಿರುವ ವಿವಿಧ ಕ್ಷೇತ್ರಗಳಲ್ಲಿ ವ್ಯವಸ್ಥಾಪನಾ ತಂತ್ರಗಾರಿಕೆಗಳನ್ನು ಅಳವಡಿಸಿಕೊಳ್ಳಲು ಮುಂದಾಗುತ್ತವೆ. ಮುಖ್ಯ ಉದ್ದೇಶ ವ್ಯವಸ್ಥಾಪನಾ ಅಭಿವೃದ್ಧಿಯಲ್ಲಿ ಮಿತವಾದ ವೆಚ್ಚ, ಗರಿಷ್ಠವಾದ ಲಾಭವನ್ನು ಪಡೆಯುವುದೇ ಆಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ವ್ಯವಸ್ಥಾಪಕ ಅಭಿವೃದ್ಧಿ ಚಟುವಟಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತವೆ. ಇದು ಆತಿಥೇಯ ದೇಶಗಳಲ್ಲೂ ಸಹ ಅತ್ಯವಶ್ಯಕವಾಗಿರುತ್ತದೆ. ಸಾಮಾನ್ಯವಾಗಿ ಆತಿಥೇಯ ದೇಶಗಳಲ್ಲಿ ನಿರ್ವಹಣಾ ಮತ್ತು ವ್ಯವಸ್ಥಾಪನದ ಕೊರತೆ ಸಮಸ್ಯೆಯ ಲಕ್ಷಣವನ್ನು ಹೊಂದಿರುತ್ತವೆ. ಮತ್ತೊಂದು ಅನುಕೂಲದ ಸಂಗತಿ ಎಂದರೆ ಸ್ಥಳೀಯ ಏಕಸ್ವಾಮ್ಯದ ಅಂತ್ಯ. ಬಹುರಾಷ್ಟ್ರೀಯ ಸಂಸ್ಥೆಗಳ ಅಥವಾ ನಿಗಮಗಳ ಆತಿಥೇಯ ದೇಶಗಳಲ್ಲಿ ಹೂಡಿಕೆಗಳನ್ನು ಕೈಗೊಳ್ಳುವುದರಿಂದ ಸ್ಥಳೀಯವಾಗಿ ಬೆಳೆದಿರುವ ಏಕಸ್ವಾಮ್ಯ ಉದ್ಯಮಗಳು ನಿಧಾನಗತಿಯಲ್ಲಿ ನಾಶವಾಗಲು ಅವಕಾಶವಾಗುತ್ತದೆ. ಅಲ್ಲದೆ ಅವು ಅಂತಾರಾಷ್ಟ್ರೀಯ ನಿಗಮಗಳ ಎದುರು ಪೈಪೋಟಿ ನೀಡಬೇಕಾಗಿರುವುದರಿಂದ ಅಥವಾ ಸ್ಪರ್ಧಿಸಬೇಕಾಗಿರುವುದರಿಂದ ಉತ್ಪನ್ನದ ಗುಣಮಟ್ಟವನ್ನು ಸ್ಥಳೀಯ ಉದ್ಯಮಗಳು ಸಹ ಹೆಚ್ಚಿಸಿಕೊಂಡು ಕಾಲಕಾಲಕ್ಕೆ ಮಾರುಕಟ್ಟೆಯ ಪೈಪೋಟಿಯನ್ನು ಎದುರಿಸಬೇಕಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯವಾಗಿ ನಿರ್ಮಾಣವಾಗಬಹುದಾದ ಏಕಸ್ವಾಮ್ಯವೂ ಸಹ ಹಂತ ಹಂತವಾಗಿ ಕಡಿಮೆಯಾಗಲು ಸಾಧ್ಯವಾಗುತ್ತದೆ. ಬಹುರಾಷ್ಟ್ರೀಯ ನಿಗಮಗಳ ಅನುಕೂಲಗಳಲ್ಲಿ ಮತ್ತೊಂದು ಅಂಶವೆಂದರೆ ಜೀವನ ಮಟ್ಟದಲ್ಲಿ ಸುಧಾರಣೆ. ಆತಿಥೇಯ ದೇಶಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಗಳನ್ನು ಕೈಗೊಳ್ಳುವುದರಿಂದ ಸ್ಥಳೀಯವಾಗಿ ಉದ್ಯೋಗದ ನಿರ್ಮಾಣ ಹೆಚ್ಚಾಗುತ್ತದೆ. ಉದ್ಯೋಗದ ನಿರ್ಮಾಣ ಹೆಚ್ಚಾದಂತೆಲ್ಲವೂ ಆದಾಯದ ಮಟ್ಟವೂ ಸಹ ಹೆಚ್ಚಾಗಿ ಅವರ ಜೀವನ ಮಟ್ಟವೂ ಸಹ ಬದಲಾವಣೆಯಾಗಲು ಸಾಧ್ಯವಾಗುತ್ತದೆ. ಭಾರತದಲ್ಲಿ 1991ರಲ್ಲಿ ಜಾರಿಗೆ ತಂದ ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣದ ಹಿನ್ನೆಲೆಯಲ್ಲಿ ಭಾರತದ ಬಹುತೇಕ ಸಣ್ಣ ಮತ್ತು ಮಧ್ಯಮ ಹಾಗೂ ಬೃಹತ್ ಉದ್ಯಮ ವಲಯದಲ್ಲಿ ವಿವಿಧ ಉದ್ದಿಮೆದಾರರು ಉತ್ತಮವಾದ ಜೀವನ ಮಟ್ಟವನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗಿರುತ್ತದೆ. ಹಾಗೆ ಆ ಕಂಪನಿಗಳು ಅಥವಾ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿರುವ ಕಾರ್ಮಿಕರ ಅಥವಾ ಉದ್ಯೋಗಿಗಳ ಜೀವನ ಮಟ್ಟವು ಸುಧಾರಣೆ ಆಗಿದೆ ಎಂಬುದನ್ನು ಪ್ರಸ್ತಾಪಿಸಬಹುದು. ಮತ್ತೊಂದು ಅನುಕೂಲ ವಿಚಾರವೆಂದರೆ ಅಂತಾರಾಷ್ಟ್ರೀಯ ಸಹೋದರತ್ವ ಮತ್ತು ಸಂಸ್ಕೃತಿಯ ಪ್ರಚಾರ. ಒಂದು ದೇಶದ ನಿಗಮ ಅಥವಾ ಉದ್ಯಮವು ವಿವಿಧ ದೇಶಗಳೊಂದಿಗೆ ಹೂಡಿಕೆ ಚಟುವಟಿಕೆಯಲ್ಲಿ ವಿಸ್ತಾರವಾದಂತೆಲ್ಲ ಆಯಾ ದೇಶಗಳಲ್ಲಿನ ಒಡಂಬಡಿಕೆಯಲ್ಲಿ ಸಹೋದರತೆ ಹಾಗೂ ಸೌಹಾರ್ದತೆ, ಪರಸ್ಪರ ಹೊಂದಿಕೊಂಡು ಅಭಿವೃದ್ಧಿಯನ್ನು ಹೊಂದುವುದು ಮೊದಲಾದವು ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ. ಅಲ್ಲದೆ ಉದ್ಯಮಗಳ ವಿವಿಧ ದೇಶಗಳಲ್ಲಿ ಹೂಡಿಕೆಗಳನ್ನು ಮಾಡುವಾಗ ಅಲ್ಲಿನ ಆಡಳಿತಾತ್ಮಕ ವರ್ಗ, ಕಾರ್ಮಿಕ ವರ್ಗ ಮೊದಲಾದವರು ವಿನಿಮಯಗೊಳ್ಳುತ್ತಾರೆ. ಹಾಗೆಯೇ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಯೂ ಸಹ ಬದಲಾವಣೆಯಾಗಲು ಅವಕಾಶವಾಗುತ್ತದೆ. ಇದರಿಂದ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕತೆಯಲ್ಲಿ ವೈವಿಧ್ಯತೆಯನ್ನು ಸಾಧಿಸಲು ಸಹ ಅವಕಾಶವಾಗುತ್ತದೆ. ಈ ಎಲ್ಲ ಅಂಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ವಿವಿಧ ದೇಶಗಳಲ್ಲಿ ಹೂಡಿಕೆ ಮಾಡುವುದರಿಂದ ಅಥವಾ ತಮ್ಮ ಶಾಖೆಗಳನ್ನು ಹೊಂದಿ ವ್ಯಾಪಾರ, ವಹಿವಾಟು, ಉತ್ಪಾದನೆಗಳನ್ನು ಕೈಗೊಳ್ಳುವುದರಿಂದ ಉಂಟಾಗುವ ವಿವಿಧ ಅನುಕೂಲಗಳು. ಹಾಗೆಯೇ ಬಹುರಾಷ್ಟ್ರೀಯ ನಿಗಮಗಳು ಆತಿಥೇಯ ದೇಶಗಳಲ್ಲಿ ಹೂಡಿಕೆಗಳನ್ನು ಕೈಗೊಳ್ಳುವುದರಿಂದ
ಸಾಕಷ್ಟು ಪ್ರಮಾಣದ ಅನನುಕೂಲಗಳು ಸಹ ಹೊಂದಿರುತ್ತವೆ, ಹಾಗೆ ಮಿತಿಗಳನ್ನು ಹೊಂದಿರುತ್ತವೆ. ಅವುಗಳು ಈ ಕೆಳಗಿನಂತಿವೆ. ದೇಶೀಯ ಕೈಗಾರಿಕೆಗಳಿಗೆ ಅಪಾಯ. ಸಾಮಾನ್ಯವಾಗಿ ಅಭಿವೃದ್ಧಿಶೀಲ ದೇಶಗಳು ಮತ್ತು ಅನಭಿವೃದ್ಧಿ ದೇಶಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿ ಅಥವಾ ಉದ್ಯಮಗಳು ಹೂಡಿಕೆಗಳನ್ನು ಕೈಗೊಳ್ಳುವುದರಿಂದ ಅಲ್ಲಿಯ ಸ್ಥಳೀಯವಾದ ತಾಂತ್ರಿಕತೆಯಿಂದ ಉತ್ಪಾದಿಸಲ್ಪಡಬಹುದಾದ ಅಥವಾ ಕುಶಲತೆಯಿಂದ ಉತ್ಪಾದಿಸಲ್ಪಡಬಹುದಾದ ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಅಪಾಯವು ಸಾಮಾನ್ಯವಾಗಿರುತ್ತದೆ. ಏಕೆಂದರೆ ತಂತ್ರಜ್ಞಾನದಿಂದ ಮಿತವಾದ ಉತ್ಪಾದನಾ ವ್ಯವಸ್ಥೆಯನ್ನು ಹೊಂದಿರುತ್ತಾರೆ. ಹೀಗಿರುವಾಗ ಸಾಮಾನ್ಯವಾಗಿ ಅನಾನುಕೂಲತೆ ಅನ್ನೋದು ಸಂಭವಿಸುವುದು ಸಾಧಾರಣವಾಗಿರುತ್ತದೆ. ಸ್ಥಳೀಯ ಕಂಪನಿಗಳ ಶೋಷಣೆಗೂ ಅವಕಾಶ ಮಾಡಿಕೊಟ್ಟಂತೆ ಆಗಬಹುದು. ಬಹುರಾಷ್ಟ್ರೀಯ ನಿಗಮಗಳು ಆತಿಥೇಯ ದೇಶಗಳಲ್ಲಿ ಹೂಡಿಕೆಗಳನ್ನು ಕೈಗೊಳ್ಳುವುದರಿಂದ. ಎರಡನೆಯದು ಲಾಭದ ವಾಪಸಾತಿ. ಬಹುರಾಷ್ಟ್ರೀಯ ನಿಗಮಗಳು ಕಾಲಕಾಲಕ್ಕೆ ಹೂಡಿಕೆಗಳನ್ನು ಆತಿಥೇಯ ದೇಶದಲ್ಲಿ ಹೊಂದಿದ್ದರೂ ಅದರ ಒಡಂಬಡಿಕೆಯಲ್ಲಿ ಬದಲಾವಣೆಗಳನ್ನು ತರುವ ಮೂಲಕ ಆತಿಥೇಯ ದೇಶಗಳಲ್ಲಿ ಗಳಿಸಿದ ಲಾಭವನ್ನು ತನ್ನ ಸ್ವದೇಶಕ್ಕೆ ಕಳಿಸುವ ಸಾಧ್ಯತೆ ಹೆಚ್ಚಾಗಿದ್ದರೆ ಸಾಮಾನ್ಯವಾಗಿ ಆತಿಥೇಯ ದೇಶಗಳಿಗೆ ಯಾವುದೇ ರೀತಿಯ ಅನುಕೂಲತೆ ನಿರ್ಮಾಣವಾಗುವುದಿಲ್ಲ. ಅದಲ್ಲದೆ ಪಾವತಿ ಶಿಲ್ಕಿನ ಪರಿಸ್ಥಿತಿಯು ಉತ್ತಮಪಡಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಗಳಿಸಿದ ಎಲ್ಲ ಹೂಡಿಕೆಗಳು ಅಥವಾ ಲಾಭಗಳು ಅವರ ಸ್ವದೇಶಕ್ಕೆ ವಾಪಸ್ಸಾಗುವುದರಿಂದ ಸಾಕಷ್ಟು ಪ್ರಮಾಣದ ಪಾವತಿ ಶುಲ್ಕ ಅಥವಾ ಸಂದಾಯ ಬಾಕಿಯಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇದು ಮತ್ತೊಂದು ಪ್ರಮುಖವಾದಂತಹ ಅನಾನುಕೂಲತೆ ಅಥವಾ ಮಿತಿ. ಹಾಗೆ ಬಹುರಾಷ್ಟ್ರೀಯ ನಿಗಮಗಳಿಂದ ಉಂಟಾಗಬಹುದಾದಂತಹ ತೊಂದರೆ ಎಂದರೆ ಬಡವರಿಗೆ ಯಾವುದೇ ಪ್ರಯೋಜನವಿರುವುದಿಲ್ಲ. ಸಾಮಾನ್ಯವಾಗಿ ಬಹುರಾಷ್ಟ್ರೀಯ ಕಂಪನಿಗಳು ಖಾಸಗಿದಾರರಾಗಿದ್ದು ಅವರು ಲಾಭದ ದೃಷ್ಟಿಯಿಂದ ತಮಗೆ ಲಾಭ ಬರಬಹುದಾದ ಕ್ಷೇತ್ರಗಳಲ್ಲಿ ಮಾತ್ರವೇ ಹೂಡಿಕೆ ಮಾಡುವುದರಿಂದ ಯಾವುದೇ ಬಡವರ್ಗದವರಿಗೆ ಈ ಒಂದು ಹಿನ್ನೆಲೆಯಲ್ಲಿ ಪ್ರಯೋಜನವಾಗುವ ಸಾಧ್ಯತೆಗಳು ತೀರಾ ವಿರಳವಾಗಿರುತ್ತದೆ. ನಂತರ ಸ್ವಾತಂತ್ರ್ಯಕ್ಕೆ ಅಪಾಯ. ವಿವಿಧ ದೇಶಗಳಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಹೂಡಿಕೆ ಮಾಡುವುದರಿಂದ ಆಯಾ ದೇಶದ ಆತಿಥೇಯ ದೇಶಗಳಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಅಲ್ಲಿನ ಸ್ವಾತಂತ್ರ್ಯಕ್ಕೆ ಅಪಾಯ ಒಡ್ಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಉದಾಹರಣೆಗೆ ಬ್ರಿಟಿಷರ ಆಗಮನದಿಂದಾಗಿ ಭಾರತದಲ್ಲಿ ಬಹುತೇಕ ವಸಾಹತುಶಾಹಿಗಳ ಸ್ಥಾಪನೆಯಾದದ್ದಲ್ಲದೆ ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ತಮ್ಮದೇ ಆದ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಆಡಳಿತಾತ್ಮಕವಾಗಿ ಪಾಲ್ಗೊಳ್ಳುವುದರಿಂದ 200 ವರ್ಷಗಳ ಕಾಲ ಇಡೀ ಭಾರತವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ಳುತ್ತದೆ. ಬಹುರಾಷ್ಟ್ರೀಯ ನಿಗಮಗಳು ಸಹ ಮುಂದೊಂದು ದಿನ ಆತಿಥೇಯ ದೇಶಗಳಲ್ಲಿನ ಸ್ವಾತಂತ್ರ್ಯವನ್ನು ಹೋಗಲಾಡಿಸಿ ತಮ್ಮ ಆಧಿಪತ್ಯವನ್ನು ಹೊಂದುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಮತ್ತೊಂದು ಅನಾನುಕೂಲ ಅಥವಾ ಮಿತಿ ಎಂದರೆ ಆತಿಥೇಯ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗಳ ಕಡೆಗಣಿಸುವುದು. ಬಹುರಾಷ್ಟ್ರೀಯ ಸಂಸ್ಥೆಗಳು ಅಥವಾ ನಿಗಮಗಳು ಸ್ಥಳೀಯವಾಗಿ ಇರುವಂತಹ ದೇಶದ ರಾಷ್ಟ್ರೀಯ ಹಿತಾಸಕ್ತಿಗಳು ಅವರಿಗೆ ಅವಶ್ಯಕತೆ ಇರುವುದಿಲ್ಲ. ಅಲ್ಲಿನ ಸಾರ್ವಭೌಮತೆ ಅಥವಾ ವೈವಿಧ್ಯತೆ, ಅಲ್ಲಿನ ಸಂಸ್ಕೃತಿ ಮೊದಲಾದ ವಿಚಾರಗಳಾಗಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಅವರು ಪರಿಗಣಿಸದೆ ಹೋಗಬಹುದು. ಇಂತಹ ಸಂದರ್ಭದಲ್ಲಿ ದೇಶಗಳ ಸಾರ್ವಭೌಮತ್ವತೆಯನ್ನು ಕುಂದಿಸುವ ಶಕ್ತಿಯಾಗಿ ಬಹುರಾಷ್ಟ್ರೀಯ ನಿಗಮಗಳು ನಿರ್ಮಾಣವಾಗಬಹುದು. ಇದು ಒಂದು ಮಿತಿಯಾಗಿ ನಾವು ಪರಿಗಣಿಸಬಹುದಾಗಿರುತ್ತೆ. ಮತ್ತೊಂದು ಪ್ರಮುಖ ಅಂಶ ಎಂದರೆ ಅನಾನುಕೂಲತೆಯಲ್ಲಿ ಪ್ರಬಲ ಸ್ಥಿತಿಯ ದುರುಪಯೋಗ.
ಕೆಲವೊಮ್ಮೆ ಬಹುರಾಷ್ಟ್ರೀಯ ನಿಗಮಗಳು ತಮ್ಮಲ್ಲಿರುವ ಪ್ರಭಾವಿತನದಿಂದ ಆತಿಥೇಯ ದೇಶಗಳ ಮೇಲೆ ಶೋಷಣೆ ಮಾಡುವ ಸಾಧ್ಯತೆ ಇರುತ್ತದೆ. ಕಡಿಮೆ ಬೆಲೆಯಲ್ಲಿ ಸಿಗಬಹುದಾದ ಉತ್ಪಾದನೆಗಳನ್ನು ಬಳಸಿಕೊಂಡು ಸ್ಥಳೀಯವಾಗಿರುವಂತಹ ವ್ಯವಸ್ಥೆಯಲ್ಲಿ ಶೋಷಣೆಯ ಅಂಶಗಳನ್ನು ರೂಢಿಗತ ಮಾಡಿಕೊಂಡು ವಿವಿಧ ರೀತಿಯ ದುರುಪಯೋಗಗಳನ್ನು ಕೈಗೊಳ್ಳಲು ಅವಕಾಶಗಳಿರುತ್ತದೆ. ಮತ್ತೊಂದು ನೈಸರ್ಗಿಕ ಸಂಪನ್ಮೂಲಗಳ ಶೋಷಣೆ. ನೈಸರ್ಗಿಕ ಸಂಪನ್ಮೂಲಗಳು ತುಂಬ ಮುಖ್ಯವಾದದ್ದು ಒಂದು ದೇಶದ ಆರ್ಥಿಕತೆಯ ಬೆಳವಣಿಗೆಗೆ. ಆದರೆ ಬಹುರಾಷ್ಟ್ರೀಯ ನಿಗಮಗಳು ತಮಗೆ ಅನುಕೂಲವಾದ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಲು ಪೂರಕವಾಗಿರುವ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭವನ್ನು ಗಳಿಸಲು ಸಾಧ್ಯವಿರುವ ಕ್ಷೇತ್ರಗಳಲ್ಲಿ ಮಾತ್ರವೇ ಹೂಡಿಕೆ ಮಾಡುವ ಮೂಲಕ ಅಲ್ಲಿನ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಬರಿದು ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಅಂದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳದೆ ಶೋಷಣಾತ್ಮಕವಾಗಿ ಬಳಸಬಹುದಾದ ಸಾಧ್ಯತೆಯು ಹೆಚ್ಚಾಗಿರುತ್ತದೆ. ಅಂದರೆ ಸಂಪೂರ್ಣವಾಗಿ ಸಂಪನ್ಮೂಲಗಳನ್ನು ಬರಿದು ಮಾಡುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಮತ್ತೊಂದು ಅನಾನುಕೂಲತೆ ಅಥವಾ ಮಿತಿ ಅಂದರೆ ಅನ್ಯ ಸಂಸ್ಕೃತಿಯ ಪ್ರಚಾರ. ಬಹುರಾಷ್ಟ್ರೀಯ ಸಂಸ್ಥೆ ಅಥವಾ ನಿಗಮಗಳು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಹಿಡಿತದಲ್ಲಿರುವುದರಿಂದ ಆ ದೇಶಗಳ ಸಂಸ್ಕೃತಿಯನ್ನು ಇತರೆ ದೇಶಗಳ ಮೇಲೆ ಹೇರುವ ಮತ್ತು ಅವುಗಳನ್ನು ಅನುಸರಿಸುವ ಒತ್ತಡವನ್ನು ತರುವ ಸಾಧ್ಯತೆ ಇರುತ್ತದೆ. ಭಾರತದಲ್ಲಿ ಸಾಕಷ್ಟು ಜನತೆಯು ಪಾಶ್ಚಾತ್ಯ ಮತ್ತು ಐರೋಪ್ಯ ರಾಷ್ಟ್ರಗಳ ಸಂಸ್ಕೃತಿಗೆ ಹೊಂದಿಕೊಂಡಿವೆ. ಕಾರಣ ಎಂದರೆ ಇಲ್ಲಿವರೆಗೂ ಈ ಬಹುರಾಷ್ಟ್ರೀಯ ನಿಗಮಗಳ ವಿವಿಧ ರೀತಿಯ ಆಹಾರ ಶೈಲಿ, ಬಟ್ಟೆ, ವಸತಿ ಮೊದಲಾದವುಗಳ ಸಾಂಸ್ಕೃತಿಕತೆಯನ್ನು ಹೆಚ್ಚು ಪ್ರಚಾರಗೊಳಿಸಿರುವುದೇ ಕಾರಣವೆನ್ನಬಹುದು. ಈ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ಅಭಿವೃದ್ಧಿಶೀಲ ದೇಶ ಅಥವಾ ಅನಭಿವೃದ್ಧಿ ದೇಶಗಳಿಗೆ ಅಪಾಯಕಾರಿ ಎನಿಸುತ್ತವೆ. ಮತ್ತೊಂದು ಪ್ರಮುಖವಾದದ್ದು ವ್ಯವಸ್ಥಿತ ನಡವಳಿಕೆಯಲ್ಲಿ ಜನರ ಶೋಷಣೆ. ಅಂದರೆ ಕೆಲಸಗಾರರ ಶೋಷಣೆ ಅಥವಾ ಸ್ಥಳೀಯವಾಗಿರುವ ಕುಶಲಕರ್ಮಿಗಳ ಶೋಷಣೆ ಮೊದಲಾದವುಗಳು ಇಲ್ಲಿ ಪ್ರಸ್ತಾಪಿಸಬಹುದು. ಸ್ಥಳೀಯವಾಗಿರುವ ವಿವಿಧ ಕುಶಲಕರ್ಮಿಗಳು ತಮ್ಮದೇ ಆದಂಥ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ವಿವಿಧ ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಿರುತ್ತಾರೆ. ಅಂತಹ ಒಂದು ವ್ಯವಸ್ಥೆಯನ್ನು ನಾಶಗೊಳಿಸುವಲ್ಲಿಯೂ ಸಹ ಬಹುರಾಷ್ಟ್ರೀಯ ನಿಗಮಗಳು ಪ್ರಯತ್ನಿಸುತ್ತವೆ ಎಂಬುದು ಮಿತಿಯಾಗಿ ಪರಿಗಣಿಸಬಹುದಾಗಿದೆ. ಹಾಗೆ ಸ್ವದೇಶದ ದೃಷ್ಟಿಕೋನದಿಂದ ಅನುಕೂಲಗಳನ್ನು ಸಹ ಕೆಲವು ಪ್ರಸ್ತಾಪಿಸಬಹುದು. ಸ್ವದೇಶ ದೃಷ್ಟಿಕೋನದಿಂದ ಬಹುರಾಷ್ಟ್ರೀಯ ನಿಗಮ ಕೆಲವು ಅನುಕೂಲಗಳೆಂದರೆ ಬಹುರಾಷ್ಟ್ರೀಯ ನಿಗಮಗಳು ಸಾಮಾನ್ಯವಾಗಿ ಆತಿಥೇಯ ರಾಷ್ಟ್ರಗಳಿಂದ ಕಚ್ಚಾ ವಸ್ತುಗಳು ಮತ್ತು ಕಾರ್ಮಿಕ ಸರಬರಾಜುಗಳನ್ನು ಕಡಿಮೆ ಬೆಲೆಗೆ ಪಡೆಯುತ್ತವೆ. ವಿಶೇಷವಾಗಿ ಆತಿಥೇಯ ರಾಷ್ಟ್ರಗಳು ಹಿಂದುಳಿದ ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕಗಳಿದ್ದಾಗ. ಸಾಮಾನ್ಯವಾಗಿ ಇದು ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳಲ್ಲಿ ಅವಶ್ಯವಿರತಕ್ಕಂಥ ಉತ್ಪಾದನೆಗಳು ಮತ್ತು ಕಾರ್ಮಿಕರು ಕಡಿಮೆ ಬೆಲೆಗೆ ಲಭ್ಯವಿರುವುದರಿಂದ ಸ್ವದೇಶಕ್ಕೆ ಅತ್ಯಾನುಕೂಲವೆಂದು ಭಾವಿಸಬಹುದು. ಹಾಗೆ ಮತ್ತೊಂದು ಅಂಶವೆಂದರೆ ಆತಿಥೇಯ ರಾಷ್ಟ್ರಗಳಲ್ಲಿ ಮಾರಾಟ ಮಾಡುವ ಮೂಲಕ ಬಹುರಾಷ್ಟ್ರೀಯ ನಿಗಮಗಳು ಸರಕುಗಳ ಮಾರುಕಟ್ಟೆಯನ್ನು ವಿಸ್ತರಿಸಬಹುದು ಮತ್ತು ಅವರ ಲಾಭವನ್ನು ಹೆಚ್ಚಿಸಿ ಆತಿಥೇಯ ರಾಷ್ಟ್ರಗಳಿಂದ ಕಾರ್ಯಾಚರಣೆಯನ್ನು ಗಳಿಸಿದ ಲಾಭಾಂಶದ ಮೂಲಕ ಅವರು ಸಾಮಾನ್ಯವಾಗಿ ಉತ್ತಮ ಗಳಿಕೆಯನ್ನು ಹೊಂದಿರುತ್ತಾರೆ. ಬಹುತೇಕ ಸಂದರ್ಭದಲ್ಲಿ ವಿದೇಶಿ ನೇರ ಹೂಡಿಕೆಯ ಮೂಲಕ ಬಹುರಾಷ್ಟ್ರೀಯ ನಿಗಮಗಳು ಸ್ಥಳೀಯವಾಗಿ ಆತಿಥೇಯ ದೇಶಗಳಲ್ಲಿರುವ ಮಾರುಕಟ್ಟೆಯನ್ನು ಅಥವಾ ಮಿತವಾದ ಬೆಲೆಯಲ್ಲಿ ವಿವಿಧ ಸರಕುಗಳನ್ನು ಖರೀದಿಸಿ
ಸಿದ್ಧಪಡಿಸಿದ ಉತ್ಪನ್ನಗಳಾಗಿ ಅದೇ ದೇಶದಲ್ಲಿ ಮಾರಾಟ ಮಾಡಿ ಹೆಚ್ಚು ಲಾಭ ಗಳಿಸುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಸ್ವದೇಶಕ್ಕೆ ಸಾಮಾನ್ಯವಾಗಿ ಬಹುರಾಷ್ಟ್ರೀಯ ನಿಗಮಗಳಿಂದ ಅನುಕೂಲವೇ ಹೆಚ್ಚಾಗಿರುತ್ತದೆ. ಮತ್ತೊಂದು, ಅನೇಕ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುಣಮಟ್ಟ ಸೇವೆಗಳನ್ನು ಒದಗಿಸುವ ಮೂಲಕ ದೀರ್ಘಾವಧಿಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ತಮ್ಮ ಅಂತಾರಾಷ್ಟ್ರೀಯ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಒಂದು ದೇಶದ ಉದ್ಯಮ ಹಲವು ದೇಶಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಹೊಂದಿದೆ ಎಂದಾಗ ಸಾಕಷ್ಟು ರೀತಿಯಂಥ ಅನುಕೂಲಗಳು ಅದಕ್ಕೆ ಲಭಿಸುತ್ತವೆ ಮತ್ತು ಅಂತಾರಾಷ್ಟ್ರೀಯ ಪ್ರಾತಿನಿಧ್ಯತೆ ಗಳಿಸುವ ಅವಕಾಶಗಳು ಸಹ ಉತ್ತಮವಾಗಿರುತ್ತವೆ. ಇವು ಸ್ವದೇಶ ದೃಷ್ಟಿಕೋನದಿಂದ ಬಹುರಾಷ್ಟ್ರೀಯ ನಿಗಮಗಳಿಗೆ ಆಗಬಹುದಾದಂಥ ಅನುಕೂಲಗಳು. ಹಾಗೆ ಸ್ವದೇಶ ದೃಷ್ಟಿಕೋನದಿಂದ ಮಿತಿಗಳನ್ನು ನಾವು ನೋಡ್ಬೋದು. ಬಹುರಾಷ್ಟ್ರೀಯ ನಿಗಮಗಳಿಗೆ ಸ್ವದೇಶದಲ್ಲಿ ಕೆಲವೊಂದು ಮಿತಿಗಳು ಅಥವಾ ಅನಾನುಕೂಲತೆ ಅಂತ ಬಂದಾಗ, ಬಹುರಾಷ್ಟ್ರೀಯ ನಿಗಮಗಳು ಇತರೆ ದೇಶಗಳಲ್ಲಿ ಉತ್ಪಾದನೆ ಮತ್ತು ಮಾರುಕಟ್ಟೆ ಕಾರ್ಯಾಚರಣೆಗಳು ಹರಡುವುದರಿಂದ ಸ್ವದೇಶದಲ್ಲಿ ಉದ್ಯೋಗ ನಷ್ಟವಾಗುವ ಸಾಧ್ಯತೆ ಇರುತ್ತದೆ ಮತ್ತು ಅಥವಾ ನಿರುದ್ಯೋಗ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಮತ್ತೊಂದು, ಸಾಂಸ್ಕೃತಿಕ ವೈವಿಧ್ಯತೆಯನ್ನು ನಿರ್ವಹಿಸಲು ಬಹುರಾಷ್ಟ್ರೀಯ ನಿಗಮಗಳು ತೀವ್ರ ಸಮಸ್ಯೆಗಳನ್ನು ಎದುರಿಸುತ್ತವೆ. ಇದು ಮುಖ್ಯ ವ್ಯವಹಾರ ಸಮಸ್ಯೆಗಳಿಂದ ನಿರ್ವಹಣೆಯ ಗಮನವನ್ನು ಬೇರೆಡೆಗೆ ಸೆಳೆಯಬಹುದು ಮತ್ತು ತಾಯ್ನಾಡಿಗೆ ನಷ್ಟವಾಗಬಹುದು. ಮೂಲ ಸಾಂಸ್ಕೃತಿಕ ವೈವಿಧ್ಯತೆ ನಾಶವಾಗುವಲ್ಲಿ ಈ ಒಂದು ಸ್ವದೇಶ ದೃಷ್ಟಿಕೋನದಲ್ಲಿ ತನ್ನದೇ ಆದ ಮಿತಿಯನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ದೊಡ್ಡ ಬಹುರಾಷ್ಟ್ರೀಯ ನಿಗಮಗಳು ತೀವ್ರ ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ. ಅವರ ಗಮನ ಮತ್ತು ಹಣಕಾಸು ವ್ಯರ್ಥ ಕೌಂಟರ್ ಮತ್ತು ಸ್ಪರ್ಧಾತ್ಮಕ ಜಾಹೀರಾತುಗಳಿಗೆ ಹೆಚ್ಚು ಮೀಸಲಾಗಿರಬಹುದು. ಇದರ ಪರಿಣಾಮವಾಗಿ ಹೆಚ್ಚಿನ ಮಾರುಕಟ್ಟೆ ವೆಚ್ಚಗಳು ಮತ್ತು ತಾಯ್ನಾಡಿಗೆ ಕಡಿಮೆ ಲಾಭ. ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹುರಾಷ್ಟ್ರೀಯ ನಿಗಮಗಳು ಪೈಪೋಟಿ ಓಡುತ್ತಿರುವುದರಿಂದ ವಿವಿಧ ಪ್ರಚಾರದ ವ್ಯವಸ್ಥೆಗೆ ತಗಲಬಹುದಾದಂಥ ವೆಚ್ಚ, ಹಾಗೆ ಅದರಿಂದ ನಿರ್ಮಾಣವಾಗಬಹುದಾದಂಥ ಉತ್ಪನ್ನದ ವೆಚ್ಚವೂ ಸಹ ಹೆಚ್ಚಾಗುತ್ತದೆ. ಇದರಿಂದಾಗಿ ಮಾರುಕಟ್ಟೆ ವೆಚ್ಚಗಳು ಹೆಚ್ಚಾಗುವುದರಿಂದ ಸ್ವದೇಶಕ್ಕೆ ಲಭ್ಯವಾಗಬಹುದಾದಂಥ ಲಾಭಗಳು ಕಡಿಮೆಯಾಗುವ ಸಾಧ್ಯತೆ ಇರುತ್ತವೆ. ಇವು ಸ್ವದೇಶ ದೃಷ್ಟಿಕೋನದಿಂದ ಇರುವಂತಹ ಮಿತಿಗಳು. ಈ ಒಂದು 44ನೇ ಸೆಷನ್ನಲ್ಲಿ ಬಹುರಾಷ್ಟ್ರೀಯ ನಿಗಮಗಳ ವಿವಿಧ ರೀತಿಯ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಚರ್ಚಿಸಿದ್ದೇವೆ. ತಮಗೆಲ್ಲರಿಗೂ ಸಹ ಅರ್ಥವಾಗಿರುತ್ತದೆ ಎಂದು ಭಾವಿಸುತ್ತೇನೆ. ನಮಸ್ಕಾರ, ಧನ್ಯವಾದಗಳು.